ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾಂಪೌಂಡ್ ಕುಸಿದ ಸ್ಥಳಕ್ಕೆ ಆರ್ ಅಶೋಕ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ದುರಂತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಂತ ವಿಪಕ್ಷ ನಾಯಕ ಆರ್ ಅಶೋಕ್ ಈ ದುರಂತಕ್ಕೆ ಸರ್ಕಾರದ ವೈಫಲ್ಯವೇ ಕಾರಣ ಅಂತ ಕಿಡಿಕಾರಿದ್ದಾರೆ. 7 ಮಂದಿಯ ಸಾವಿನ ಹೊಣೆಯನ್ನ ಸರ್ಕಾರವೇ ಹೊರಬೇಕು ಅಂತ ವಾಗ್ದಾಳಿ ನಡೆಸಿದ್ದಾರೆ ಆರ್ ಅಶೋಕ್. ಮಳೆಯ ಸಣ್ಣ ಆಘಾತಕ್ಕೆ ದೊಡ್ಡ ಅನಾಹುತವೇ ಸಂಭವಿಸಿದೆ. ಮೃತರ ಕುಟುಂಬಗಳಿಗೆ 10 ಲಕ್ಷ ರೂಪಾಯಿ ಘೋಷಣೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಗಾಯಗೊಂಡವರಿಗೆ 1 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ಸರ್ಕಾರ ಈಗ 50,000 ರೂಪಾಯಿ ಅಂತ ಹೇಳಿದ್ಯಲ್ಲ, ಬಟ್ ಇವರು 1 ಲಕ್ಷ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಸಾವಿನ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಒತ್ತಾಯಿಸಿದ್ದಾರೆ. ಇದನ್ನು ಯೋಚನೆ ಮಾಡಬೇಕಲ್ಲ. ಮಳೆ ಬರ್ತೈತೆ, ನಾವೇನು ಕ್ರಮ ತೆಗೆದುಕೊಳ್ಬೇಕು, ಮೀಟಿಂಗ್ ಮಾಡಬೇಕಾಯಿತು, ಮಾಡಿದ್ದೀರಾ, ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಬೇಕಾಯಿತು, ಕೊಟ್ಟಿದ್ದೀರಾ, ಅದು ಕೂಡ ನಿಮ್ಮ ಜವಾಬ್ದಾರಿ. ಒಂದು ಕಡೆ ಕೇಳಿ, ನೀವು ಮುಖ್ಯಮಂತ್ರಿ ಆಸನಗಳು ಕೇಳಿ, ಉಳಿಸ್ಕೊಳಕ್ಕೂ ನೀವು ಕೇಳಿ. ಆದರೆ ಇದು ಜನ ನಿಮಗೆ ಓಟ್ ಹಾಕಿರೋವಂಥದ್ದು, ಜನರ ಆಶೀರ್ವಾದದಿಂದ ನೀವು ಅಲ್ಲಿದ್ದೀರಾ. ಇದು ಕೂಡ ನಿಮ್ಮ ರೆಸ್ಪಾನ್ಸಿಬಿಲಿಟಿ, ಇದನ್ನು ಮರಿಬಾರ್ದು. ಇದನ್ನು ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಇದನ್ನು ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕು. ಇಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಇಲ್ಲಿ? ಯಾಕಂದರೆ ನಾವು 5 ಕಾರ್ಪೊರೇಷನ್ GBAಗಳನ್ನು ಮಾಡಿಬಿಟ್ಟಿದ್ದೀವಿ. 5 ಕಾರ್ಪೊರೇಷನ್ ಈಗ. ಮೊದಲು ಒಂದೇ ಇತ್ತು, ಸರಿಯಾಗಿ ಕೆಲಸ ನಡೀತಾ ಇಲ್ಲ ಅಂತೇಳಿ ಇವರು ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನು 5 ಭಾಗ ಮಾಡಿದ್ರು. 5 ಕಮಿಷನರು ಏನಕ್ಕೆ ಮಾಡಿದ್ರಪ್ಪ? ಸುಮ್ಮನೆ ಸಂಬಳ ಜಾಸ್ತಿ ಆಯ್ತು ಅಷ್ಟೇ. 5 ಜನ ಚೀಫ್ ಇಂಜಿನಿಯರ್ಸು. ಏನಕ್ಕೆ? ಉಪಯೋಗ ಏನು ಅಂತ. ಬ್ರ್ಯಾಂಡ್ ಬೆಂಗಳೂರು ಏನು ಉಪಯೋಗ ಆಯಿತು? ಇದನ್ನು ಯೋಚನೆ ಮಾಡಬೇಕಲ್ಲ. ಮಳೆ ಬರ್ತೈತೆ,